ಜಾಯಿನ್ ಆಗಕ್ಕೆ ಎಕ್ಸೈಟೆಡ್ ಅದಿರಿ. ಅವರು ಹೊಸ ನ್ಯೂಸ್ ಅಕ್ಕ ವೆಜ್ ರೆಸಿಪೀಸ್ ಆಫ್ ಇಂಡಿಯಾ. ಸೊ ಎಸ್, ನೀವು ಐರನ್ ತೋರಿಸಿದ್ರಲ್ಲ ಆವಾಗಲೇ ಗೊತ್ತಾಗಿತ್ತು ಸಿಸ್ ಲಕ್ಷ್ಮಿ ಅವರೇ. ಎಸ್, ಬಹಳಷ್ಟು ಜನ ಆಲ್ರೆಡಿ ಗೆಸ್ ಮಾಡಿದ್ರು. ಮತ್ತು ಬಹಳಷ್ಟು ಜನ ಅಕ್ಕ ಜಲ್ದಿ ಲಾಂಚ್ ಮಾಡ್ರಿ, ಐರನ್ ಬಾಕ್ಸ್ ನೋಡಿ ಹೇಳೇ ಬಿಟ್ಟಿದ್ರು, ಜಲ್ದಿ ಲಾಂಚ್ ಮಾಡ್ರಿ, ನಮ್ಗೆ ಜಾಯಿನ್ ಆಗೋದೈತಿ, ಎಷ್ಟು ಟೈಮ್ ತಗೊಳಕತ್ತೀರಿ ಅಂತ ಹೇಳಿ. ಸೊ ಎಸ್, ನಿಮಗಾಗಿ ನಾನು ಆದಷ್ಟು ಟ್ರೈ ಮಾಡಕತ್ತೀನಿ ಪಟ. ಮತ್ತು ಈ ರೀತಿ ಭಾಳಷ್ಟು ಅಂದ್ರೆ ಭಾಳಷ್ಟು ನಮ್ಮ ಇನ್ನು ರೆಗ್ಯುಲರ್ಲಿ ಹೊಸ ಹೊಸ ಕೋರ್ಸಸ್ ಬರೋದವು. ಇಷ್ಟು ದಿನ ಸ್ವಲ್ಪ ಕೆಲವೊಂದು ಪರ್ಸ್ನಲ್ ರೀಸನ್ಗಾಗಿ ನನಗೆ ಜಲ್ದಿ ಲಾಂಚ್ ಮಾಡೋಕ್ಕಾಗಲಿಲ್ಲ. ಬಟ್ ಇನ್ನು ಮುಂದೆ ನಿಮಗೆ ಸರ್ಪ್ರೈಸ್ ಮೇಲೆ ಸಿಕ್ಕೋತ್ ಹೋಗೋದಾವ್. ಇನ್ನು ಮುಂದೆ ಭಾಳಷ್ಟು ಕೋರ್ಸಸ್ಸನ್ನು ನಾನು ರೆಗ್ಯುಲರ್ಲಿ ಲಾಂಚ್ ಮಾಡೋಕ್ಕಿದ್ದೀನಿ. ಸೊ ನೀವೂ ಪಟಾಪಟ ಅದ್ರ ಬೆನಿಫಿಟ್ ತಗೊಳ್ಳಿ. ಬಿಕಾಸ್ ನಾವೇನು ಕೋರ್ಸಸ್ ಲಾಂಚ್ ಮಾಡೋರಿದ್ದೀವಿ ಅದರೊಳಗೆ ಎಲ್ಲರಿಗಿಂತ ಒಂದು ಬಿಗ್ಗೆಸ್ಟ್ ಪರ್ಪಸ್ ಏನಿರುತ್ತೆ ಅಂದ್ರೆ ಪ್ರತಿಯೊಬ್ರದ್ದು ಒಂದು ಸೆಲ್ಫ್ ಐಡೆಂಟಿಟಿ ಇರಬೇಕು. ನಾವು ಏನಾದರೂ ಮಾಡ್ತೀವಪ್ಪ ನಮಗಾಗಿ ಮಾಡಲಿ ಅಥವಾ ಒಂದು ಬಿಸ್ನೆಸ್ ರೆಡಿ ಮಾಡಲಿ, ಬಟ್ ಏನಾದರೂ ಒಂದು ಐಡೆಂಟಿಟಿ ಇರಬೇಕು ಅಂತ ಐತಿ. ಸೊ ಈ ಎಲ್ಲ ಕೋರ್ಸಸ್ ನೀವು ಕಲಿತ್ರಂದ್ರೆ ನಿಮ್ದಂತ ಒಂದು ಐಡೆಂಟಿಟಿ ಕ್ರಿಯೇಟ್ ಆಗ್ತೈತಿ. ಸೊ ಈಗ ಸಾರಿ ಪ್ರೀ ಪ್ಲೇಟಿಂಗ್ ಆ್ಯಂಡ್ ಬಾಕ್ಸ್ ಫೋಲ್ಡಿಂಗ್ ಕ್ಲಾಸ್ ಅಪ್ಪ, ನೀವು ನಿಮಗಾಗಿ ಆಸ್ ಅ ಹಾಬಿ ಅಂತ ಕಲಿಬಹುದು. ಅದರಿಂದ ನಿಮ್ಗನ ಹೆಲ್ಪ್ ಆಗೋದತಿ. ನೀವು ನಿಮ್ಮ ಸಾರೀಸ್ನ ಪ್ರೀ ಪ್ಲೇಟ್ ಮಾಡ್ಕೋಬಹುದು. ಹಬ್ಬದ ಟೈಮ್ನಾಗ, ಫೆಸ್ಟಿವ್ ಟೈಮ್ನಾಗ, ಮ್ಯಾರೇಜ್ ಸೀಸನ್ ಒಳಗೆ ಎಲ್ಲ ಚಂದಂಗಿ ಉಟ್ಕೋಬಹುದು. ಅಥವಾ ಎಲ್ಲರಿಗಿಂತ ಬೆಸ್ಟ್ ಆಪ್ಷನ್ ದಿಸ್ ಇಸ್ ಫಾರ್ ಬಿಸ್ನೆಸ್. ನೀವು ಕಸ್ಟಮರ್ಸ್ ಆರ್ಡರ್ ತಗೊಂಡು ಅವ್ರ ಸಾರಿನ ಪ್ರೀ ಪ್ಲೇಟ್ ಮತ್ತು ಫೋಲ್ಡ್ ಮಾಡಿ ನೀವು ಒಂದು ಚಲೋ ಬೆಸ್ಟ್ ಬಿಸ್ನೆಸ್ ನಿಮಗಾಗಿ ಸೆಟಪ್ ಮಾಡ್ಕೋಬಹುದು. ಅದರಿಂದ ಬಹಳಷ್ಟು ದುಡ್ಡನ್ನ ನೀವು ಗಳಿಸ್ಬೋದು. ಸೊ ಇಲ್ಲಿ ತನಕ ನಾನು ಏನಾದರೂ ಬಿಸ್ನೆಸ್ ಮಾಡಬೇಕು ಆದರೆ ನನ್ನ ಹಂತಕ್ಕೆ ಅಷ್ಟು ಇನ್ವೆಸ್ಟ್ಮೆಂಟ್ ಮಾಡೋಕ್ಕೆ ದುಡ್ಡಿಲ್ಲ, ನಾನು ಏನು ಮಾಡಲಿ, ನಾನು ಹೊರಗೆ ಹೋಗಿ ಬಿಸ್ನೆಸ್ ಮಾಡೋಕ್ಕೆ ಆಗಂಗಿಲ್ಲ, ಈ ರೀತಿ ನೀವು ಏನಾದರೂ ಪ್ರಾಬ್ಲಮ್ ಫೇಸ್ ಮಾಡಕತ್ತಿದ್ರಿ ಅಂದ್ರೆ ದಿಸ್ ಇಸ್ ದ ಬೆಸ್ಟ್ ಬಿಸ್ನೆಸ್. ಬಿಕಾಸ್ ಇದ್ರೊಳಗೆ ಇನ್ವೆಸ್ಟ್ಮೆಂಟ್ ಝೀರೋ ಐತಿ. ಓನ್ಲಿ ದ ಸ್ಕಿಲ್, ನೀವು ಕೋರ್ಸ್ ಕಲಿಬೇಕು, ಚಂದಂಗೆ ಅದನ್ನು ಪ್ರಾಕ್ಟೀಸ್ ಮಾಡಿ ನಿಮ್ಮ ಸ್ಕಿಲ್ಲನ್ನು ನೀವು ಇಂಪ್ರೂವ್ ಮಾಡಬೇಕು. ಇದ್ರೊಳಗೆ ನೀವು ₹1 ಹಾಕೋ ನೆಸೆಸಿಟಿ ಇಲ್ಲ. ಪ್ಲಸ್ ನೀವು ಎಲ್ಲಿನೂ ಮನೆ ಬಿಟ್ಟು ಹೊರಗೆ ಹೋಗುವ ನೆಸೆಸಿಟಿ ಇಲ್ಲ. ಕಸ್ಟಮರ್ಸ್ ನಿಮ್ಮ ಮನೆಗನ ಬರ್ತಾರೋ, ಸಿರಿ ಕೊಟ್ಟು ಹೋಗ್ತಾರೋ. ನೀವು ಮನ್ಯಾಗ ನಿಮ್ಮ ಫ್ರೀ ಟೈಮ್ ಪ್ರಕಾರ ನಿಮ್ಮ ಮನೆ ಕೆಲಸ ಎಲ್ಲ ಮುಗಿಸಿ ನಿಮಗೆ ಯಾವಾಗ ಟೈಮ್ ಸಿಗ್ತತ್ತಲ್ಲ ಆವಾಗ ನೀವು ಟೈಮ್ ತಗೊಂಡು ಅದನ್ನ ಪ್ರೀ ಪ್ಲೇಟ್ ಮಾಡಿ ಬಾಕ್ಸ್ ಫೋಲ್ಡಿಂಗ್ ಮಾಡಿ ಕೊಟ್ಟು ನಿಮಗಾಗಿ ಒಂದು ಬಿಸ್ನೆಸ್ ರೆಡಿ ಮಾಡ್ಕೋಬಹುದು. ನಿಮಗಾಗಿ ನೀವನ ಒಂದು ಫಿನಾನ್ಷಿಯಲ್ ಫ್ರೀಡಮ್ ಅಂದ್ರೆ ಯಾರಿಗೆ ಹೋಗಿ ದುಡ್ಡು ಬಿಡು ನೆಸೆಸಿಟಿ ಇಲ್ಲ. ನಿಮಗಾಗಿ ದುಡ್ಡು ಗಳಿಸಿ ಒಂದು ಚಲೋ ಬಿಸ್ನೆಸ್ ಸೆಟಪ್ ಮಾಡ್ಕೋಬಹುದು. ಸೊ ಯಾರಿಗಾದ್ರೂ ಇಲ್ಲಿ ತನಕ ಹಂಗೇನಾದ್ರೂ ಇತ್ತಂದ್ರೆ ನೀವು ಬೆಸ್ಟ್ ಅಪಾರ್ಚುನಿಟಿ ಅಂತ ಹೇಳ್ತೀನಿ. ಸೊ ಜಾಯಿನ್ ಆಗ್ರಿ. ಆಮೇಲೆ ನೆಕ್ಸ್ಟ್ ಏನಪ್ಪ ಹೇಳಬೇಕು ಅಂದ್ರೆ ಇದ್ರೊಳಗೆ ನಾವು ಪ್ರೀ ಪ್ಲೇಟಿಂಗ್ ಹೆಂಗೆ ಮಾಡಬೇಕು, ಪ್ರೊಫೆಷ್ನಲಿ ಪ್ರೀ ಪ್ಲೇಟಿಂಗ್ ಹೆಂಗೆ ಮಾಡಬೇಕು, ಪ್ಲಸ್ ಬಾಕ್ಸ್ ಫೋಲ್ಡಿಂಗ್ ಪ್ರಾಪರ್ ಆಗಿ ಹೆಂಗೆ ಮಾಡಬೇಕು ಅದನ್ನ ಎಲ್ಲ ಕಲಿಸ್ತೀವಿ. ಆಮೇಲೆ ಇದ್ರದ ಎಲ್ಲರ್ಕಿಂತ ಬೆಸ್ಟ್ ಬೆನಿಫಿಟ್ ಅಂದ್ರೆ ಇದ್ರದ್ದು ನಿಮಗೆ ಲೈಫ್ ಟೈಮ್ ಆಕ್ಸೆಸ್ ಇರ್ತೈತಿ. ಅಂದ್ರೆ ನೀವು 1 ದಿಂದ ಕಲೀರಿ, 2 ದಿಂದ ಕಲೀರಿ, 15 ದಿಂದ ಕಲೀರಿ. ಈ ರೀತಿ ನಮ್ಮ ಕಡೆಯಿಂದ ಯಾವುದೋ ಥರದ ನಿಮಗೆ ಬಂಧನ ಆಗಿರ್ಬೋದು, ಬರ್ಡನ್ ಆಗಿರ್ಬೋದು ಇರಂಗಿಲ್ಲ. ಒಂದ್ಸರ್ತಿ ನೀವು ಕೋರ್ಸ್ ಜಾಯಿನ್ ಆದಮೇಲೆ ನಾವು ಕಂಪ್ಲೀಟ್ಲಿ ನಿಮಗೆ ಲೈಫ್ ಟೈಮ್ ಆಕ್ಸೆಸ್ ಕೊಡ್ತೀವಿ. ಎಸ್, ಲೈಫ್ ಟೈಮ್ ಆಕ್ಸೆಸ್. ಸೊ ಇವತ್ತು ಟೈಮ್ ಇಲ್ಲ ಅಂದ್ರೆ ನಾಳೆನೂ ನೀವು ಪ್ರಾಕ್ಟೀಸ್ ಮಾಡ್ಬೋದು, ನಾಳೆ ಟೈಮ್ ಇಲ್ಲ ಅಂದ್ರೆ ನಾಡ್ದು ಪ್ರಾಕ್ಟೀಸ್ ಮಾಡ್ಬೋದು. ಇನ್ ಶಾರ್ಟ್ ಹೇಳ್ಬೇಕಂದ್ರೆ ನಿಮ್ಮ ಫ್ರೀ ಟೈಮ್ ಪ್ರಕಾರ ನಿಮ್ಮ ರೂಟೀನ್ ನೋಡ್ಕೊಂಡು ನಿಮಗೆ ಯಾವ ಟೈಮ್ ಕನ್ವೀನಿಯಂಟ್ ಆಗ್ತೈತಿ, ನಿಮಗೆ ಯಾವಾಗ ಫ್ರೀ ಅನಿಸ್ತೈತಿ ಆವಾಗ ನೀವು ನಿಧಾನಕ್ಕೆ ವ್ಯವಸ್ಥಿತಾಗಿ ಎಲ್ಲಾನು ಕಲಿಬಹುದು. ಆಮೇಲೆ ಹೇಳಬೇಕು ಅಂದ್ರೆ ಇದಕ್ಕೆ ನಾವು ವಾಟ್ಸಪ್ ಸಪೋರ್ಟ್ ಕೊಡ್ತೀವಿ. ನಿಮಗೆ ಏನಾದರೂ ಡೌಟ್ಸ್ ಅದಾವು, ಏನಾದರೂ ಕ್ವೆರಿ ಅದಾವು, ಮೋಸ್ಟ್ಲಿ ನಾನು ನಿಮಗೆ ಹೇಳ್ತೀನಿ ನನ್ನ ಟೀಚಿಂಗ್ ಏನೈತಿ ಅಂದ್ರೆ ನಮ್ಮ ಸ್ಟೂಡೆಂಟ್ಸ್ ಹೇಳ್ತಾರೋ ಅದನ್ನೂ ಹೇಳತ್ತೀನಿ. ಪ್ಲಸ್ ನನಗೈತಪ್ಪ ನನ್ನ ಸ್ಟೂಡೆಂಟ್ಸ್ ಕಲಿಬೇಕು ಅಂತ. ಸೊ ನಾನು ಡೀಟೇಲ್ ಆಗಿ ನೀಟಾಗಿ ಪ್ರತಿಯೊಂದು ಪಾಯಿಂಟನ್ನು ನೀಟಾಗಿ ಎಕ್ಸ್ಪ್ಲೇನ್ ಮಾಡಿ ಕಲಿಸ್ತೀನಿ. ಸೊ ಮೋಸ್ಟ್ಲಿ ನಿಮಗೆ ಯಾವುದೇ ಥರದ ಕ್ವೇರಿ ಬರಂಗಿಲ್ಲ. ಜಾಯಿನ್ ಆದಮೇಲೆ ನೀವೇ ಹೇಳ್ತೀರಿ ನನಗೆ, ವಾವ್ ಅಕ್ಕ ಎಷ್ಟು ಚಂದ ಕಲಿಸಿದ್ರಿ, ವಾವ್ ಮ್ಯಾಮ್ ಎಷ್ಟು ಚಂದ ಕಲಿಸಿದ್ರಿ, ನಮಗೆ ಭಾಳ ಚಂದ ಅರ್ಥ ಆಯಿತು, ಭಾಳ ಜಲ್ದಿ ನಾನು ಕಲಿತ್ನಿ ಈ ರೀತಿ ಅಲ್ಲ. ಬಟ್ ಆದರೂ ತಪ್ಪಿ ನಿಮ್ಗೆ ಏನಾದರೂ ಡೌಟ್ಸ್ ಬರ್ತಂದ್ರೆ ಅದು ಕ್ಲಾರಿಫೈ ಮಾಡೋಕ್ಕೆ ನಾವು ನಿಮ್ಗೆ ಒಂದು ವಾಟ್ಸಪ್ ಸಪೋರ್ಟ್ ಕೊಡ್ತೀವಿ. ಸೊ ಇನ್ನೇನು ಬೇಕಲ್ಲ, ನಮ್ಮ ಫ್ರೀ ಟೈಮ್ ಪ್ರಕಾರ ನಮ್ಮ ಮನೆಯಲ್ಲಿ ಕೂತ್ಕೊಂಡು ವಾಟ್ಸಪ್ ಸಪೋರ್ಟ್ ಕೊಟ್ಟು ಎಲ್ಲಾನು ನೀಟಾಗಿ ಕಲಿಯುವಾಗ ನಾವು ಕಲ್ಕೊಂಡು ನಮಗಾಗಿ ನಾವು ಒಂದು ಬಿಸ್ನೆಸ್ ಅಪಾರ್ಚುನಿಟಿನ ಕ್ರಿಯೇಟ್ ಮಾಡಬೇಕು. ಅಥವಾ ಆ್ಯಸ್ ಅ ಹಾಬಿ ನೀವು ಹೊರಗೆ ಹೋಗಿ ಸಾರಿ ಪ್ರೀ ಪ್ಲೇಟಿಂಗ್ ಕೊಡೋದಕ್ಕಿಂತ ನಿಮ್ಮ ಮನ್ಯಾಗ ನಿಮಗಾಗಿನೂ ಸೀರೆ ಪ್ರೀ ಪ್ಲೇಟ್ ಮಾಡ್ಕೋಬಹುದು. ಸೊ ಡಿಪೆಂಡ್ಸ್ ಆನ್ ನಿಮಗೆ ಹೆಂಗೆ ಇಂಟ್ರೆಸ್ಟ್ ಐತಿ ಆ ಪ್ರಕಾರ ನೀವು ಡಿಸೈಡ್ ಮಾಡಬಹುದು. ಸೊ ಈಗ ಒಂದು ಸ್ವಲ್ಪ ಚಾಟ್ಸ್ ಬಂದವು, ಅದನ್ನು